ಬಿಡು ಅಂದೆ. ನಾನೆಲ್ಲಿ ಹಿಡ್ಕೊಂಡಿದ್ದೀನಿ, ನೀವೇ ನನ್ನ ಹಿಡ್ಕೊಂಡಿರೋದು. ಬರೀ ನಾಟಕನೇ ಆಗೋಯ್ತು ವಿಜಿ. ಹಾವ್ ನೆಪ ಇಟ್ಕೊಂಡು ನನ್ನ ಹತ್ರ ಹುಚ್ಚುಚ್ಚಂಗ್ ಆಡ್ತೀಯ ಅಲ್ವಾ? ನಾನೆಲ್ರಿ ನಾಟಕ ಆಡ್ದೆ? ನಾಟಕ ಆಡಿದ್ ನೀವಪ್ಪ. ನಾನು ನೀವು ಅಂತ ಹಾವು ಹಿಡ್ಕೊಂಡಾಗ ಕಣ್ಬಿಡ್ಬೇಡ ಅಂತ ಯಾಕಂದ್ರಿ? ಪಿಸುಧ್ವನಿಯಲ್ಲಿ ಮಾತಾಡಿದ್ದು, ಸುಮ್ನೆ ಇರೋ ಅಂದಿದ್ದು, ಇವೆಲ್ಲ ನಾಟಕ ತಾನೆ? ಅದು ನಿನ್ನನ್ನ ಕಾಪಾಡ್ಕೊಳಕ್ಕೆ. ಹಾ, ನಾನ್ ನಿಮ್ ಬೆನ್ನೇರಿದ್ದು ನೀವು ನನ್ನ ಕಾಪಾಡ್ಲಿ ಅಂತ. ಗಂಡ ಹೇಗೋ ಬದುಕ್ದ, ಅವ್ನ್ ಕರ್ಕೊಂಡ್ PT ಉಷಾ ತರ ಓಡಾಕ್ತೀರಾ ಅನ್ಕೊಂಡ್ರೆ ಬೀಳಿಸ್ಬಿಟ್ರಲ್ರಿ. ನೋಡು ಗಂಡ ಹೆಂಡತಿ ಸಂಬಂಧ ನಮ್ಮಿಬ್ರು ಮಧ್ಯೆ ತಂದ್ರೆ ಆ ಹಾವ್ನ ತಂದು ಮತ್ತೆ ನಿನ್ ಕತ್ತುಗ್ ಸುತ್ಬಿಡ್ತೀನಿ. ಅಂತರ್ಪಟ ಸರಿದಾಗ ನೀನ್ ನನಗಾಕೋ ಆರದ ಬಗ್ಗೆ ಕನ್ಸ್ ಕಾಣೋನ್ ನಾನು. ಈಗ ನೀನು ಹಾವನ್ನೇ ಆರೋ ತರ ಆಗ್ತೀನಿ ಅಂತಿದ್ಯಾ? ಓಕೆ, ಇದನ್ನೇ ನಾನು ನನ್ನ ಮದ್ವೆ ಅನ್ಕೊಂತೀನಿ. ಆಹಾ, ಇಷ್ಟೊತ್ತರ್ಗು ಹಾವನ್ ನೋಡಿ ಅಕ್ಕ ಉಕ್ಕು ಅಂತಿದ್ದವನು ಈಗ ಹಾವ್ನೇ ಹಾರ ಅನ್ಕೋತಾನಂತೆ. ಎದ್ರು ಪುಕ್ಲ, ಡ್ರಾಮಾ ಕಿಂಗ್ ನೀನು. ಕಾಡಲ್ಲಿ ನನ್ನ ಕಾಪಾಡಿ ಹೊಲ್ಸ್ಕೋಬೇಕು ಅಂತಾನೆ ಅಲ್ವಾ ನೀನ್ ಆ ಪ್ರಪಾತದಿಂದ ನಾನು ತಳ್ಳಿದ್ದು? ಏನು? ನಾನ್ ನಿನ್ ತಳ್ಳದ್ನ? ಪ್ಲೀಸ್ ಗೀತಾ, ತಮಾಷೆಗೂ ಆ ಥರ ಮಾತಾಡ್ಬೇಡ್ರಿ. ಅಲ್ಲ, ನಿಮ್ಮನ್ನ ಪ್ರಪಾತಕ್ಕೆ ತಳ್ಳಿ ಬುಟ್ಟಿಗೆ ಬೀಳ್ಸ್ಕೊಬೇಕಾ? ಅಂತ ಚೀಪ್ ಮೆಂಟಾಲಿಟಿ ನನಗಿಲ್ಲ ರೀ. ಅಂತ ಚೀಪ್ ಯೋಚನೆಗಳು ನನಗೆ ಯಾವತ್ತೂ ಬರೋದೇ ಇಲ್ಲ. ಏ ಗೀತಾ, ನನ್ನ ಮೊಬೈಲು. ರೀ ನೋಡ್ರಿ, ನನ್ನ ಮೊಬೈಲ್ಗೆ ಸಿಗ್ನಲ್ ಬಂದಿದೆ. ಮೊದಲು ಮನೆಗೆ ಫೋನ್ ಮಾಡಿ, ನಾವಿಬ್ರು ಒಟ್ಟಿಗೆ ಇದ್ದೀನಿ ಅಂತ ಹೇಳ್ತೀನಿ. ಮೊದ್ಲು ನಾನ್ ಫೋನ್ ಮಾಡ್ಬೇಕು. ಅಪ್ಪ ಅಮ್ಮ ಇಬ್ರು ಗಾಬರಿ ಆಗಿರ್ತಾರೆ. ಅಲ್ರಿ ರೀ, ಇದು ಕಾಡ್ರಿ. ಮೊಬೈಲ್ನ ಒಂದ್ ಕಡೆ ಇಟ್ಕೊಂಡ್ ಮಾತಾಡಿ. ನನಗೆ ಗೊತ್ತು. ಹಳ ಆಗೋಯ್ತಿ ಹುಡುಗರ ಜನ್ಮ. ರೀ ರೀ ಅಳಿಯಂದ್ರು ಫೋನ್ ಮಾಡ್ತಾ ಇದಾರೆ ರೀ, ಮಾತಾಡ್ರಿ. ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಆ ಮನೆ ಹಾಳನ್ನ ನಾನು ಅಳಿಯ ಅಂತ ಕರಿಬೇಡ ಅಂತ? ಈಗ ಅದು ತುಂಬಾ ಮುಖ್ಯನಾ? ಅಲ್ಲ, ಫೋನ್ ಎತ್ ಮಾತಾಡ್ಬಾರ್ದ? ಗೀತಾ ಬಗ್ಗೆ ಅವ್ರು ಏನಾದ್ರು ಹೇಳ್ತಾರೆ ಅನ್ಸುತ್ತೆ, ಮಾತಾಡ್ರಿ. ನಾನು ಯಾಕೆ ಅವನ ಜೊತೆ ಮಾತಾಡ್ಲಿ? ಕೆಟ್ಟಿರೋ ತಲೆ ನಾ ಇನ್ನೊಂದ್ ಸ್ವಲ್ಪ ಕೆಡಿಸ್ಕೊಳಕ್ಕ? ರೀ ರೀ ಮತ್ತೆ ಮಾಡ್ತಾ ಇದ್ದಾರೆ, ಮಾತಾಡ್ರಿ. ನಮ್ ಗೀತನ್ ಬಗ್ಗೆ ಅವ್ರಿಗೆ ಏನಾದ್ರೂ ಗೊತ್ತಾಗಿರುತ್ತೆ, ಗೀತನ್ ಬಗ್ಗೆ ಕೇಳ್ರಿ. ಸರಿ, ಹಾಗಾದ್ರೆ ನಾನೇ ಮಾತಾಡ್ತೀನಿ. ಹಲೋ ಹಲೋ ಅಪ್ಪ. ಹಲೋ ಹಲೋ ಅಪ್ಪ. ಅಪ್ಪ ರೀ, ನಾನು ಹೇಳೋದ್ ಕೇಳ್ರಿ. ಇದು ಮನೆ ಅಲ್ಲ, ಕಾಡು. ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಹಲೋ ಅಪ್ಪ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ. ಹಾ ಅಪ್ಪ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಪ್ಪ, ಬೆಟ್ಟ ಇಳಿಬೇಕಾದ್ರೆ ನನ್ ಕಾಲ್ ಜಾರಿ ಕೆಳಗ್ ಬಿದ್ದೋಗ್ಬಿಟ್ಟೆ ಅಪ್ಪ. ನೀವೇನ್ ಹೆದರ್ಕೋಬೇಡಿ, ನನ್ಗೇನ್ ದೊಡ್ಡ ಏಟಾಗಿಲ್ಲಪ್ಪ. ನಾನು ಹುಷಾರಾಗೇ ಇದ್ದೀನಿ. ಆದ್ರೆ ಕಾಡಿಂದ ಹೊರಗ್ ಬರಕ್ ನನ್ಗೆ ದಾರಿ ಗೊತ್ತಾಗ್ತಿಲ್ಲ ಅಪ್ಪ. ಕಾಲ್ ಜಾರಿ ಕಾಡಲ್ಲಿ ಬಿದ್ದವಳು ಅವನ್ ಫೋನಿಂದ ಹೇಗೆ ಮಾತಾಡ್ತಿದ್ಯಾ? ಗೀತಾನ ಎಲ್ಲಿದ್ದಾಳಂತೆ, ಹೇಗಿದ್ದಾಳಂತೆ? ಫೋನ್ ಕೊಡಿ. ಸುಮ್ಮನೆ ಹೇಳೆ. ನೀನು ಆ ವಿಜಯ್ ಇಬ್ರು ಒಟ್ಟಿಗೆ ಕಾಲ್ ಜಾರಿ ಬಿದ್ರು? ಅಪ್ಪ, ಮಾಮ್ಸ್, ಗೀತಾ ಹೇಳ್ತಿರೋದು ನಿಜ ಮಾಮ್ಸ್. ಮೊದ್ಲು ಅವಳು ಕಾಲ್ ಜಾರಿ ಕೆಳಗ್ ಬಿದ್ಲು. ಕಥೆ ಬಹಳ ಚೆನ್ನಾಗಿದೆ. ಯಾರು ಬರ್ದಿದ್ದು? ತಾವೇನೋ? ಮಾಮ್ಸ್, ನಿಮ್ BP ಹೆಚ್ಚು ಮಾಡಕ್ ನನಗೆ ಇಷ್ಟ ಇಲ್ಲ. ನಿಮ್ ಮಗಳನ್ನ ಸೇಫ್ ಆಗಿ ಮನೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ನಮ್ಮ ಅತ್ತೆಗೂ ಹೇಳ್ಬಿಡಿ,
ಮಗಳು ಅಳಿಯ ಸೇಫ್ ಆಗಿದ್ದಾರೆ, ಬರ್ತಾರೆ ಅಂತ. ವಿಜಿ, ಹೇಯ್ ಮುಚ್ಚಯ್ಯ ಬಾಯಿ, ಇದಕ್ಕೆ ನೀವು ಟೂರ್ಗೆ ಅಂತ ಹೋಗಿದ್ದು? ಇದೆಲ್ಲ ನಿಂದೆ ಮಾಸ್ಟರ್ ಪ್ಲಾನ್ ಅಂತ ಗೊತ್ತು. ಏನೋ ವಿಜಯ್, ಈ BP ಶ್ರೀನಿವಾಸನ ಸುಲಭವಾಗಿ ಯಾಮರ್ಸ್ಬೋದು ಅಂತ ಅನ್ಕೊಂಡಿದ್ಯೋ? ಅದು ಸಾಧ್ಯ ಇಲ್ಲ. ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ತಗೊಳಕ್ ರೆಡಿ ಇರ್ಲಿಲ್ಲ, ಆದ್ರೆ ನಾನ್ ಬಿಡ್ಬೇಕಲ್ಲ. ನೋಡ್ತಾ ಇರಿ. ಹಲೋ ಹಲೋ, ಅಪ್ಪ ಅಪ್ಪ. ಓ ಗಾಡ್, ಸ್ವಿಚ್ ಆಫ್ ಆಗೋಗಿದ್ದಲ್ರಿ. The number you're calling is switched off right now. ಬಾನು, ಗ್ಲಾಸಲ್ಲಿ ಹೊಡಿತೀನಿ ನೋಡು ನಿನಗೆ. ಬಾವುಜಿ ಥರ ಮಿಮಿಕ್ರಿ ಮಾಡಿ ಹೆದರಿಸ್ತೀನಿ. ಬಾನು, ಲೈ ಪೆದ್ದ, ನಾನೆಲ್ಲಕ್ಕೆ ಹೋಗ್ದೆ? ಧ್ವನಿ ಬರ್ತಿರೋದು ಕೆಳಗಿಂದ ಹಾಲಲ್ಲಿ. ಬಾವಾಜಿಗೆ ಹೋಗ್ತಾ ಇರೋದು. ಬಾನು, ಬಾನು. ಅಂಬಿಕಾ, ನೀನು ಕೆಳಗಡೆ ಹೋಗಿ ಅವ್ರಿಗೆ ನೀರು ಕೊಡ್ತಿರೋ, ನಾನು ಈಗಲೇ ಬಂದೆ. ಅಣ್ಣ, ಅವ್ರೇನಾದರೂ ಇಲ್ಲಿಗೆ ಬಂದಿದ್ದನ್ನೆಲ್ಲ ನೋಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ನನಗದಕ್ಕೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ದಯವಿಟ್ಟು ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿ, ನಾನು ಹೋಗಿ ಮಾತಾಡಿಸ್ತಾ ಇರ್ತೀನಿ. ಬಾನು, ಏ ಬಾವುಜಿ, ರೀ, ಇಷ್ಟು ಬೇಗ ಡೆಲ್ಲಿಯಿಂದ ಬಂದ್ಬಿಟ್ರಾ? ಬಾನು, ಅದು ಹಾಗಿರ್ಲಿ. ಬರದೆ ಹೇಗಿರ್ಲಿ ಬಾನು? ಟ್ರಿಪ್ ಹೋಗಿರೋ ವಿಜಿ ಗೀತಾ ಮನೆಗೆ ಬಂದಿಲ್ಲ ಅನ್ನೋ ಸುದ್ದಿ ಕೇಳನು ಬರ್ದೆ ಇರೋಕ್ಕಾಗುತ್ತಾ ಹೇಳು? ಇಲ್ಲ ರೀ, ಗೀತಾ ವಾಪಸ್ ಬಂದಿದ್ದಾಳಂತೆ. ಅವಳು ಟ್ಯಾಕ್ಸಿಲಿ ಹತ್ತೋದನ್ನ ಅದ್ಯಾರೋ ಕ್ಲೀನರ್ ನೋಡಿ ಹೇಳಿದಾನಂತೆ. ನಮ್ಮ ವಿಜಿನೇ ಅವಳು ಇನ್ನೂ ಕಾಡಲ್ಲೇ ಇದ್ದಾಳೆ ಅಂತ ಅಂದ್ಕೊಂಡು ಯಾರು ಎಷ್ಟೇ ಹೇಳಿದ್ರು ಅವ್ರ ಮಾತನ್ನು ಕೇಳ್ದೆ ಅವಳನ್ನ ಹುಡ್ಕೋದಕ್ಕೆ ಹೋಗಿದ್ದಾನಂತೆ. ವಿಜಿ ಯಾಕೆ ಹೀಗೆ ಆಡ್ತಾ ಇದ್ದಾನೋ ಏನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಆಗ್ತಾ ಇರೋದು ಆ ಗೀತಾಯಿಂದಾನೆ. ಬಾನು, ನೀನ್ ಗೀತಾ ಮೇಲೆ ಯಾಕೆ ಕೆಂಡ ಕಾರ್ತಾ ಇದೀಯಾ? ನಾನು ಯಾಕ್ರಿ ಅವಳ ಮೇಲೆ ಕೆಂಡ ಕಾರ್ಲಿ? ಅಲ್ಲ ರೀ, ಅವಳು ಹೊರಡುವಾಗ ಲೆಕ್ಚರರ್ಗೋ ಇಲ್ಲ ನಮ್ಮ ವಿಜಿಗೋ ಹೇಳಿ ಹೊರಟಿದ್ರೆ ಅವ್ನು ಈ ರೀತಿ ಅವಳನ್ನ ಕಾಡಲ್ಲಿ ಹುಡುಕ್ತಿದ್ನ? ಅದ್ ಹಾಗಲ್ಲ ಬಾನು. ಗೀತಾ ಮನೆಗೆ ಬಂದಿದ್ರೆ ಅವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ನು ಗೀತಾ ಬಂದಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇದ್ರು? ಪೊಲೀಸ್ ಸ್ಟೇಷನ್ ಅವರು ನನಗೆ ವಿಷಯ ಯಾಕೆ ತಿಳಿಸ್ತಾ ಇದ್ರು? ಅದು ನಿಜಾನೇ ಪಾಪ. ಹಾಗಾದ್ರೆ ಗೀತಾನು ಕಾಡಲ್ಲೇ ಕಳ್ದು ಹೋಗಿದ್ದಾಳ? ಅಯ್ಯೋ ದೇವ್ರೆ. ಬಾನು, ನೀನ್ ವರಿ ಮಾಡ್ಕೋಬೇಡ. ಗೀತಾ ವಿಜಯ್ ಎಲ್ಲಿದ್ದಾರೆ ಅಂತ ಹುಡ್ಕೋ ವ್ಯವಸ್ಥೆನ ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರ ಕಾಡಿಂದ ವಾಪಸ್ ಬರಬೇಕು. ಅಲ್ಲಿವರೆಗೂ ಅವ್ರು ಸೇಫ್ ಆಗಿರ್ಬೇಕು ಅಷ್ಟೇ. ಒಂದು ನಿಮಿಷ ಬಾನು. ನಿಮ್ಮ ಮಗ ಸೇಫ್ ಆಗಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಗೀತಾ ಸೇಫ್ ಆಗಿ ಕೈಲಾಸದಲ್ಲಿದ್ದಾಳೆ. ಬನ್ರಿ ಗೀತಾ. ಏನ್ರಿ, ಎಷ್ಟು ದೂರ ನಡ್ಕೊಂಡು ಹೋದ್ರು ಬರೀ ಗಿಡ ಮರಗಳೇ ಕಾಣಿಸ್ತಿದೆ. ಇದು ಯಾವುದೋ ಹಳ್ಳಕ್ಕೆ ಬೇರೆ ಇಳ್ಬಿಟ್ಟಿದೀವಿ. ಟಾರ್ಚ್ ಬೇರೆ ಡಿಮ್ ಆಗ್ತಿದೆ. ಇದೇನಾದ್ರೂ ಕೈ ಕೊಟ್ರೆ ಹೆಂಗ್ ಗತಿ? ಆ ದೇವ್ರೆ ಗತಿ. ಯಾವ್ದಾದ್ರು ಕಾಡ್ ಪ್ರಾಣಿಗೆ ಆಹಾರ ಆಗ್ತೀವಿ ಅಷ್ಟೇ.
ಅದು? ನನ್ಗೇನ್ ಗೊತ್ತು? ರೀ ಬನ್ರಿ ಹೋಗೋಣ. ಬೇಗ ಹೋಗೋಣ ಅಂದ್ರೆ ಇಲ್ಲೇ ನನ್ ಮಾವನ್ ಮನೆ ಇದ್ಯಾ? ಹಾಳಾದ ದಾರಿ ಬೇರೆ ಕಾಣಿಸ್ತಿಲ್ಲ. ಬಾ ವಿಜಿ, ಏನ್ ಮುಖ ನೋಡ್ತಿದ್ಯಾ? ಮುಂದೆ ಹೋಗು. ಭಯ ಆಗುತ್ತೆ ರೀ. ನಾನ್ ಇಲ್ವಾ ನಿನ್ ಹಿಂದೆ? ಬಾ. ಗೀತ ಒಂದ್ ನಿಮಿಷ ಮುಂದೆ ಹೋಗ್ಬೇಡ. ಇರು. ಏನ್ ವಿಜಿ? ಅಲ್ಲಿ ನೋಡಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ರೆ. ಎಲ್ಲಿ? ಅಲ್ಲಿ ಗೀತಾ. ಎಲ್ಲಿ ವಿಜಿ? ನನಗ್ ಯಾರು ಕಾಣಿಸ್ತಾ ಇಲ್ವಲ್ಲ? ನಿನಗ್ ಕಾಣಿಸ್ತಾ ಇಲ್ವಾ? ನಾನೊಬ್ಬನಿಗೆ ಕಾಣಿಸ್ತಾ ಇದೆ. ಅಂದ್ರೆ ದೇವಾ. ಗೀತಾ, ಅಯ್ಯೋ ದೇವ್ರೆ, ಭಯ ಆಗ್ತಿದೆ. ಗೀತ ದೇವ್ರೆ, ಅಂಜನ. ಎಲ್ಲಿ ವಿಜಿ? ಯಾವ ದೇವನು ಕಾಣಿಸ್ತಿಲ್ವಲ್ಲ? ಗೊತ್ತಿಲ್ಲ, ಆದ್ರೆ ಒಂದೊಂದೇ ಸತ್ಯ, ದೇವ್ಗಳು ನಾವು ಒಂಟಿಯಾಗಿದ್ರೆ ಕಾರ್ಸಿ ಸಾಯಿಸ್ಬಿಡುತ್ತಂತೆ. ಅದೇ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಅವ್ ಕೈಯಲ್ಲಿ ಏನು ಮಾಡಕ್ಕಾಗಲ್ವಂತೆ. ಅದಕ್ಕೆ ನಾನು ನೀನು ಅಪ್ಪಿ ಇಟ್ಕೊಂಡಿದ್ದು. ನೀವ್ ಯಾಕ್ರಿ ಆಗ ನೋಡ್ತಿದ್ದೀರಾ? ಸಾಕು, ನಿಲ್ಸು ವಿಜಿ ನಿನ್ ನಾಟಕನ. ನಿನಗಿನ್ನ ದೊಡ್ಡ ದೇವ ಇರಕ್ ಸಾಧ್ಯನಾ? ಕಾಡೊಳಗೆ ಯಾವ್ದೋ ದೊಡ್ಡ ದೇವ ಬಂದಿದೆ ಅಂತ ಸಣ್ಣ ದೇವ ಎಲ್ಲ ಓಡಾಕ್ತಾ ಇರ್ಬೇಕಷ್ಟೇ. ಹೌದು, ಅದ್ರ ಜೊತೆ ಹೆಣ್ದೇವನ ನೋಡಿರ್ಬೇಕು. ಹೆಣ್ದೇವನ? ಯಾರು? ನೀನೇ. ಸಾಕ್, ಸುಮ್ನಿರು ವಿಜಿ, ನನ್ನ ರೇಗಿಸ್ಬೇಡ. ಮೊದ್ಲೇ ಹೊಟ್ಟೆ ಹಸುವಾಗಿ ಒಳ್ಳೆ ಸಾಯೋ ತರ ಆಗ್ತಿದೆ. ಅಯ್ಯೋ, ನನಗ್ ಹಸುವಾಗ್ತಿದೆ, ಆಗ್ತಿಲ್ಲ. ಯಾಕ್ರಿ ಯೋಚನೆ ಮಾಡ್ತೀರಾ? ನಾನು ಇದೀನಲ್ಲ, ಇಷ್ಟು ದೊಡ್ಡ ಕಾಡಲ್ಲಿ ನಮ್ಗೆ ತಿನ್ನಕ್ಕೇನು ಸಿಗಲ್ವಾ? ಈ ಕಾಡಲ್ಲಿ ಹಣ್ಣು ಹಂಪ್ಲು ಗೆಡ್ಡೆ ಗೆಣಸು ಎಲ್ಲ ಸಿಗುತ್ತೆ. ನಾನು ತಗೊಂಬರ್ತೀನಿ. ನೀನು ಹಣ್ಣು ಹಂಪ್ಲು ತರ್ತೀಯ? ನಾನೇ. ಇಷ್ಟೊತ್ತವರೆಗೂ ನಿನ್ ಕಣ್ಣು ಕಾಣಿಸಿದ ದೆವ್ವಗಳೆಲ್ಲ ಎಲ್ಲೋಯ್ತು? ನೋಡು, ನಾನು ಆಂಜನೇಯನ ಭಕ್ತ. ಗದೆ ನೋಡು. ಸರಿ, ನೀನೇನೋ ಆಂಜನೇಯನ ಭಕ್ತ. ಒಂದ್ ವೇಳೆ ನೀನ್ ಹಂಗ ಹೋದಾಗ ನಾನು ಏನಾದ್ರೂ ಕಾಡ್ ಪ್ರಾಣಿ ತಿನ್ಕೊಂಡ್ರೆ ಏನ್ ಮಾಡ್ತೀಯಾ? ಹೌದೌದೌದೌದು, ಹಾಗಾಗ್ಬಾರ್ದು. ಏನ್ ಮಾಡೋದು? ಬೆಂಕಿ ಹಾಕೋದು. ವಾವ್, ವೆರಿ ಗುಡ್ ಐಡಿಯಾ. ಅದು ಈ ಕಾಡಲ್ಲಿ ಇಂಥ ಟೈಮಲ್ಲಿ ನಿನ್ ತಲೆ ಸೂಪರ್ ಆಗಿ ಓಡುತ್ತೋ. ನೋಡು ವಿಜಿ, ಒಂದ್ ಕೆಲ್ಸ ಮಾಡು. ನೋಡು, ಓ ಅಲ್ಲೊಂದ್ ಕಲ್ ಕಾಣಿಸ್ತಿದ್ಯಲ್ಲ, ಆ ಕಲ್ಲಿಂದೆ ಒಂದ್ ಪೆಟ್ರೋಲ್ ಕ್ಯಾನ್ ಇದೆ. ನೋಡು, ಇಲ್ಲೊಂದ್ ಮರ ಕಾಣಿಸ್ತಿದ್ಯಲ್ಲ, ಆ ಮರದ ಕೆಳಗಡೆ ಮ್ಯಾಚ್ ಬಾಕ್ಸ್ ಇದೆ. ನೋಡು, ಇಲ್ಲೇ ಇದೇ ಜಾಗದಲ್ಲಿ ಬೆಂಕಿ ಹಾಕು ವಿಜಿ, ಸೂಪರ್ ಆಗಿರುತ್ತೆ. ಏನು ಕಿಂಡಲ್ಲ? ಆದಿಮನವರು ಈ ಪೆಟ್ರೋಲು ಬೆಂಕಿ ಪಟ್ಟಣ ಇಲ್ಲದೆ ಬೆಂಕಿ ಹಾಕ್ತಿರ್ಲಿಲ್ವಾ? ಹಾಗೆ ನಾನು ಹಾಕ್ತೀನಪ್ಪ. ನೀನು ಬೆಂಕಿ ನೋಡ್ತಾ ಇರೋ. ನೋಡ್ತಾನೆ ಇದ್ದೀನಿ ವಿಜಿ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಒಬ್ಬ ಮಂತ್ರಿ ಹತ್ರ ಮಾತಾಡೋ ಮಾತಾ ಇದು? ನನ್ನ ಹತ್ರನೇ ಇದೆಲ್ಲ ಮಾತಾಡ್ತಾ ಇದ್ದಾರ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಅಲ್ಲ, ನನ್ನ ಮಗ ಕಾಡೊಳಗಡೆ ಹೋಗಿದ್ರೆ, ಅವನ್ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತೀರಾ ನೀವು? ನೋ, ನಾಳೆ ಬೆಳಿಗ್ಗೆವರೆಗೂ ನಿನ್ನ ಕಾಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಅದು ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಕಮ್ ವಿತ್ ಅನ್ ಆಕ್ಷನ್ ಪ್ಲಾನ್ ಐಸೆ. ಏನಾಯ್ತು ರೀ? ಅವನವ್ರು ಏನು ಹೇಳ್ತಾ ಇದಾರೆ ಗೊತ್ತಾ? ಆ ಕಾಡಲ್ಲಿ ಹಗಲ ತಗೋದಕ್ಕೇನೆ ಯೋಚನೆ ಮಾಡಬೇಕು, ಅಂಥದ್ರಲ್ಲಿ ರಾತ್ರಿ ಹೊತ್ತು ಹೋಗೋದಕ್ಕೆ ಮೀನಾಮೇಷ ಅನಿಸ್ತಾ ಇದ್ದಾರೆ. ವಿಜಿಗೋ ಗೀತಾಗೋ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ನಾನ್ಸೆನ್ಸ್ ಕೊಡು, ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ನೀವು ಹೇಳಿದ್ದೀರಾ ಅಂದಮೇಲೆ ಅವರು ನಿಮ್ಮ ಮಾತನ್ನ ತೆಗೆದು ಹಾಕಲ್ಲ. ಅಂಬಿಕಾ, ನೀನು ಒಂದು ಗ್ಲಾಸ್ ಲೆಮನ್ ಜ್ಯೂಸ್ ಮಾಡ್ಕೊಂಡು ಬಾ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು. ನೀವು ನಡೀರಿ, ಕೂತ್ಕೊಳ್ಳಿ. ಅಲ್ಲ, ಲೆಮನ್ ಜ್ಯೂಸ್ಗೆ ನಿಂಬೆಹಣ್ಣು ಒಳ್ಳೆ ಕಾಂಬಿನೇಷನ್.
ಪಿತ್ತೆ ಬಿದ್ದಿದಲ್ಲ ಕೂತಿದ್ದು ಟೆನ್ಷನ್ ಆಗ್ತಿದೆ ಬಾಸ್ ನನಗೆ. ಕೂತಲ್ಲಿ ಕೂರಕ್ಕಾಗಲ್ಲ, ನಿಂತಲ್ಲಿ ನಿಲ್ಲಕ್ಕಾಗಲ್ಲ. ಟೆನ್ಷನ್ ಆಗ್ತದೆ ಭಾನು. ವಿಜಯ್ ಗೀತಾ ಅಲ್ಲಿ ಅದು ಯಾವ ಪರಿಸ್ಥಿತಿಲಿದ್ದಾರೋ. ಬಾಜಿ ನನ್ನ ಪ್ರಕಾರ ಕಂಡ್ರೆ ಕುಟ್ಟಿ ನೀವು ಅದೇ ನಿಮ್ಮ ಮಗ ವಿಜಿ ಕಾಡಿಗೆಲ್ಲ ಹೋಗಲ್ಲ ಬಿಡಿ, ಅಷ್ಟು ಧೈರ್ಯ ಇಲ್ಲ, ಪುಕ್ಕೆಲ್ಲ ಅವನು. ಸಿತಾರಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ವಿಜಯ್ ಅಲ್ಲಿ ಹೋಗಿರ್ತಾನೆ. ಯಾಕಂದ್ರೆ ವಿಜಯ್ ಗೀತಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಯಾಕಂದ್ರೆ ವಿಜಯ್ ಗೀತಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಹುಷಾರಾಗಿ ಬಾ ಗೀತಾ. ಇನ್ನು ಎಷ್ಟು ದೂರ ನಡಿಬೇಕು ವಿಜಿ? ಬೆಂಕಿ ಹಾಕೋಕೆ ಇದು ಸೂಕ್ತವಾದ ಜಾಗ. ವಾಸ್ತು ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ. ಅದೆಷ್ಟು ಮಾತಾಡ್ತೀಯ ವಿಜಿ? ಅದೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಬೇಗ ಮಾಡು, ನನಗ್ ಆಗ್ತಾ ಇಲ್ಲ. ತಗೋಗಿ ರೀ, ಯಾರಿಗೆ ಲೇಟ್ ಆಗ್ತಾ ಇದ್ದೀರಾ? ಇಲ್ಲ ಹಾಕ್ರಿ. ಏನೋ ಚಂದ್ರನ್ ಬೆಳಕಿದ್ದಕ್ಕೆ ಬದುಕೊಂಡೆ, ಇಲ್ಲ ಅಂದಿದ್ರೆ ಅಷ್ಟೇ. ಥ್ಯಾಂಕ್ ಯು ಚಂದ ಮಾಮ. ಬೆಳಿಗ್ಗೆ ತನಕ ಹಿಂಗೆ ಇರು. ಅಪ್ಪ ತಂದೆ ಅದೆಷ್ಟೋ ಮಾತಾಡ್ತೀಯ, ಅದೇನ್ ಕೆಲ್ಸ ಮಾಡ್ಬೇಕೋ ಬೇಗ ಬೇಗ ಮಾಡು. ಮಾಡ್ತಾ ಇಲ್ವಾ? ನೀನ್ ಎಲ್ಲೆಲ್ಲೋ ನೋಡ್ಕೊಂಡು ಲೈಟ್ ಹಾಕಿದ್ರೆ ನಾನೇನ್ ಕೆಲಸ ಮಾಡ್ಲಿ? ಇಲ್ಲ ಹಾಕ್ ಲೈಟು. ಬನ್ರಿ, ಏನ್ರಿ ಮುಖ ನೋಡ್ತೀರಾ? ಒಂದೆರಡು ಕಟ್ಟಿಗೆ ಇಡಿ. ಬೇಡ ಬಿಡಿ, ನಿಮ್ ಲುಕ್ಕಲ್ಲೇ ಕುರಿ ಬರ್ತಾ ಇದೆ. ಇದು ರೆಡಿ ಆಯ್ತು. ನಮ್ಮ ಮ್ಯಾಚ್ ಬಾಕ್ಸ್ ಎಲ್ಲಿದೆ? ನಮ್ಮ ಮ್ಯಾಚ್ ಬಾಕ್ಸ್ ರೀ, ನನ್ನ ಮುಖ ಏನ್ ನೋಡ್ತಾ ಇದ್ದೀರಾ? ಸ್ವಲ್ಪ ಲೈಟ್ ಬಿಡ್ರಿ. ಚಂದ್ರನ್ ಬೆಳಕು ಎಲ್ಲ ಕಡೆ ಬರುತ್ತಾ? ಮರಗಳು ಅಡ್ಡ ಇರಲ್ವಾ? ಹಾ, ಇನ್ನೊಬ್ಬ ಎಲ್ಲವನೇ? ಇನ್ನೊಬ್ಬ ಇಲ್ಲಾಕೆ. ಹಾ, ಇದೆ ನೋಡಿ. ಹಾ ನೋಡ್ರಿ, ಇದೇ ನನ್ನ ಬೆಂಕಿಪಟ್ಟಣ.